ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಭೀಮಗೀತೆ ಏನು ಹೇಳ್ತಾನೆ ಅನ್ನೋದನ್ನು ನೋಡುವಲ್ಲಿಗೆ ನಾವು ನಿಲ್ಲಿಸಿದ್ವಿ. ಭೀಮಸೇನ ಚಿಂತನದಲ್ಲಿ ಭೀಮಸೇನ 13 ವರ್ಷಗಳಿಗೂ ಮುಂಚೆನೇ ಕೃಷ್ಣ ಭಗವದ್ಗೀತೆಯಲ್ಲಿ ಏನು ಹೇಳಿದ್ನೋ ಕುರುಕ್ಷೇತ್ರದಲ್ಲಿ ಅದನ್ನೇ ಧರ್ಮರಾಯನಿಗೆ ಮುಖ್ಯವಾಗಿ ಮತ್ತು ಬೇರೆ ತಮ್ಮಂದರಿಗೂ ಹೇಳಿದ್ದ ಆಲ್ರೆಡಿ. ಅದೇನು ಹೇಳ್ದ ಅನ್ನೋದನ್ನು ನಾವು ಗೀತೆ ಕೇಳ್ತಾ ಇರೋದ್ರಿಂದ ನಾವು ಅದನ್ನು ರಿಲೇಟ್ ಮಾಡ್ಕೊಳ್ಳೋಕೆ ಭಾಳ ಸುಲಭವಾಗುತ್ತೆ. ಭೀಮಗೀತೆಯಲ್ಲಿ ಅಥವಾ ಭೀಮ ಏನು ಹೇಳ್ದ ಧರ್ಮರಾಯನಿಗೆ ಅಥವಾ ತಮ್ಮಂದರಿಗೆ ಅನ್ನೋದನ್ನು ನೋಡೋಣಂತೆ. ಅವನು ಹೇಳ್ತಾನೆ, ಒಳ್ಳೆಯದನ್ನು ಕೇಳುವುದರಲ್ಲಿ, ಕಾಣೋದರಲ್ಲಿ, ಮುಟ್ಟುವುದರಲ್ಲಿ ಬಯಕೆ ಇರಬೇಕು. ಹೀಗೆ ಬರುವ ಕಾಮನೆಗಳು ಸುಕಾಮ ಅಥವಾ ಒಳ್ಳೆಯ ಕಾಮ. ಹೀಗೆ ಧಾರ್ಮಿಕ ಚೌಕಟ್ಟಿನಲ್ಲಿರುವಂಥ ಕಾಮನೆ ಸುಕಾಮ ಅಂತ ಭೀಮಸೇನ ಹೇಳ್ತಾ ಇರೋವಂಥದ್ದು. ಅರ್ಥಕಾಮನೆ ಬಲಿಕೊಟ್ಟು ಧಾರ್ಮಿಕನಾಗಬೇಡ ಅಂತ ಧರ್ಮರಾಯನಿಗೆ ಹೇಳ್ತಾನೆ. ಧರ್ಮ ಅರ್ಥಗಳನ್ನು ಬಲಿಕೊಟ್ಟು ಕಾಮುಕನಾಗಬೇಡ, ಕಾಮ ಧರ್ಮಗಳನ್ನು ಬಲಿಕೊಟ್ಟು ಆರ್ಥಿಕನಾಗಬೇಡ ಅಂತ ಧರ್ಮರಾಜನಿಗೆ ಭೀಮಸೇನ ಉಪದೇಶವನ್ನು ಕೊಡ್ತಾ ಇರೋವಂಥದ್ದು. ಇಷ್ಟು ಸುಂದರವಾಗಿ ಧರ್ಮಾರ್ಥ ಕಾಮಗಳ ಬಗ್ಗೆ ವಿಶ್ಲೇಷಣೆ ಮಾಡಿರೋವಂಥದ್ದು ಮತ್ತೆಲ್ಲಿಯೂ ಸಿಗೋದಿಲ್ಲ ಈ ಭೀಮಗೀತೆಯನ್ನು ಬಿಟ್ಟರೆ. ಅದರಿಂದ ಇದು ಪ್ರಚಂಡ ಭೀಮಗೀತೆ. ಇದು ಅರ್ಥ ಮಾಡ್ಕೋಬೇಕು ನಾವು. ಮುಂದೆ ಹೇಳ್ತಾನೆ, ಧರ್ಮ ಅಂದ್ರೆ ಏನು ಅಂತ ಹೇಳ್ತಾನೆ ನೋಡಿ. ಬ್ರಹ್ಮಚಾರಿಗೆ ಅಧರ್ಮವಾದದ್ದು ಸನ್ಯಾಸಿಗೆ ಧರ್ಮವಾಗಬಹುದು, ಸನ್ಯಾಸಿಗೆ ಅಧರ್ಮವಾದದ್ದು ಗೃಹಸ್ಥನಿಗೆ ಧರ್ಮವಾಗಬಹುದು. ನೋಡಿ, ಇದನ್ನೆಲ್ಲ ನಾವು 2ನೇ 3ನೇ ಅಧ್ಯಾಯದಲ್ಲಿ ನೋಡ್ಕೊಂಡು ಬಂದಿದ್ದೀವಿ. ಬಾಲ್ಯದಲ್ಲಿ ಧರ್ಮವಾದದ್ದು ಯೌವನದಲ್ಲಿ ಅಧರ್ಮವಾಗಬಹುದು, ಯೌವನದಲ್ಲಿ ಧರ್ಮವಾದದ್ದು ವಾರ್ಧಕ್ಯದಲ್ಲಿ ಅಧರ್ಮ ಆಗ್ಬೋದು. ಒಬ್ಬನಿಗೆ ಧರ್ಮವಾದದ್ದು ಇನ್ನೊಬ್ಬನಿಗೆ ಅಧರ್ಮ, ಒಬ್ಬನ ಒಂದು ದೇಶಕ್ಕೆ ಧರ್ಮವಾದದ್ದು ಇನ್ನೊಂದು ದೇಶಕ್ಕೆ ಅಧರ್ಮ ಆಗ್ಬೋದು. ಇಷ್ಟಾದರೂ ಸ್ಥೂಲವಾಗಿ ಧರ್ಮವನ್ನು ಡಿಫೈನ್ ಮಾಡಬಹುದು. ಹೆಂಗಪ್ಪ ಅಂತಂದರೆ, ದಾನಂ ಯಜ್ಞ ಪೂಜ್ಯ ಪೂಜಾ ವೇದಾರಾಣಂ ಅರ್ಜವಂ ಅಂತ ಹೇಳಿ ಇದು ಇಹಪರಗಳಿಗೆ ಪೂರಕವಾದಂಥ ಅತ್ಯಂತ ಬಲಿಷ್ಠವಾದ ಧರ್ಮ ಅಂತ ಹೇಳ್ತಾ ಇದ್ದಾನೆ. ಕೃಷ್ಣ ಹೇಳಿದ್ದು 3: ಯಜ್ಞ, ದಾನ ಮತ್ತು ತಪಸ್ಸು. ಇಲ್ಲಿ ತಪಸ್ಸು ಅನ್ನುವುದು 3 ಶಬ್ದಗಳಿಂದ ಭೀಮಸೇನ ಹೇಳ್ತಾ ಇದ್ದಾನೆ. ಪೂಜ್ಯ ಪೂಜಾ ಅಂದರೆ ವೇದರಣಂ, ಪೂಜ್ಯ ಪೂಜಾ ಅರ್ಜವಂ ಅಂದರೆ ದೈಹಿಕ, ವಾಚಿಕ ಮತ್ತು ಮಾನಸಿಕ ಪೂಜೆಗಳು ಅಂತ ಹೇಳಿ. ಪೂಜ್ಯ ಪೂಜಾ ಅಂದರೆ ದೊಡ್ಡವರನ್ನು ಗೌರವಿಸುವಂಥದ್ದು, ವೇದಧಾರಣಂ ವೇದಗಳ ನಿರಂತರ ಅಧ್ಯಯನ ಮಾಡುವಂಥದ್ದು. ಮುಂದೆ ಅರ್ಜವಂ ಅಂತಂದರೆ ಅಥವಾ ಆರ್ಜವಂ ಅಂದರೆ ನೇರವಾದ ನಡೆ. ಕೃಷ್ಣ ಇದನ್ನೇ ಶಾರೀರಿಕ ತಪಸ್ಸು ಅಂತ ಹೇಳ್ದ. ನೇರವಾದ ನಡೆ ಅಂದರೆ ಮನಸ್ಸಿನಲ್ಲಿ ಇದ್ದದ್ದನ್ನು ಮತ್ತು ಕೃತಿಯಲ್ಲಿ ಮೂಡಿದ್ದು ಒಂದೇ ಆಗುವ ಪ್ರಾಮಾಣಿಕತೆ. ಅಲ್ಲೊಂದು ಇಲ್ಲೊಂದು ಹೇಳದೇ ಇರೋವಂಥದ್ದು. ಹೊರಗಿನ ನಡೆಯ ಒಂದು ಆರ್ಜನವನ್ನು ಕೃಷ್ಣ ಹೇಳಿದರೆ, ಮಾನಸಿಕ ಆರ್ಜವನವನ್ನು ಭೀಮಸೇನ ಹೇಳ್ತಾ ಇದ್ದಾನೆ. ಧ್ಯಾನ, ಸತ್ಯ, ಪೂಜ್ಯ ಪೂಜಾ ಅಂದರೆ ತಪಸ್ಸು ಅಂತ ಹೇಳಿ ಆಚಾರ್ಯರ ಕೋಶ ಕೊಟ್ಟಿದ್ದಾರೆ ಕೂಡ. ಆಚಾರ್ಯರ ಇನ್ನೊಂದು ಅವತಾರವೇ ಆದಂಥ ಭೀಮಸೇನ ಅದನ್ನೇ ಹೇಳಿದ್ದು. ಹೇಳುವುದು ಸತ್ಯ ಇರಬೇಕು, ಅದರಂತೆ ಮಾಡುವುದು ಸತ್ಯವಾಗಿರಬೇಕು. ಹೇಳೋದೊಂದು ಮಾಡೋದೊಂದು ಆಗಬಾರ್ದು. ಅಂತರಂಗ ದಾನ, ಬಹಿರಂಗ ದಾನ ಅಂತ ಹೇಳಿ 2 ವಿಧ ಇದೆ. ಒಳಗಿದ್ದದ್ದನ್ನು ಜ್ಞಾನ ಅಂದರೆ ಒಳಗಿದ್ದದ್ದು ಅಂದರೆ ಜ್ಞಾನ ಕೊಡುವುದಕ್ಕಾಗಿ ಅಂತರಂಗ ದಾನವಂತ ಹೇಳ್ತಾರೆ. ಕಿಸೆಯಲ್ಲಿದ್ದದ್ದನ್ನು ಅಂದರೆ ಜೇಬಲ್ಲಿದ್ದದ್ದನ್ನು ಕೊಡೋ ಅಂಥದ್ದಕ್ಕೆ ಬಹಿರಂಗ ದಾನ ಅಂತ ಹೇಳ್ತಾರೆ. ಇನ್ನೊಂದು ದಾನ ಇದೆ, ಅದೇ ಏನಪ್ಪ ಅಂತಂದರೆ ಎಲ್ರಿಗೂ ಗೊತ್ತಿರೋವಂಥದ್ದು, ಆದರೆ ನಾವು ಯಾರು ಅಷ್ಟಾಗಿ ಮಾಡದೇ ಇರೋವಂಥದ್ದು ಅಭಯದಾನ. ವೆರಿ ವೆರಿ ಇಂಪಾರ್ಟೆಂಟ್ ಇದು. ಇವಾಗ ಎಂಥ ದೊಡ್ಡ ತಾಪತ್ರಯದಲ್ಲಿ ಫಾರ್ ಎಕ್ಸಾಂಪಲ್ ಒಬ್ಬ ಇರ್ತಾನೆ ಅಂದ್ಕೊಳ್ಳಿ, ನಾವು ಹೋಗಿ ಅವನ ಹತ್ರ ಬೆಂತಟ್ಬಿಟ್ಟು ಏನಾಗಲ್ಲ ವರಿ ಮಾಡಬೇಡ, ನಾನಿದ್ದೇನೆ, ಡೋಂಟ್ ವರಿ, ಏನೇ ಇದ್ರೂ ನಾನು ನಿನ್ನ ಜೊತೆಗಿರ್ತೀನಿ ಅಂದರೆ ದೊಡ್ಡ ಅಭಯದಾನವಾಗುತ್ತೆ. ಅವನು ಕುಗ್ಗಿ ಬಿದೋಗ್ತಾ ಇರೋವಂಥವನಿಗೆ ಒಂದು ಆಸರೆ ಸಿಗುತ್ತೆ. ಹೌದಲ್ವಾ, ಕರೆಕ್ಟು, ನನ್ನ ಜೊತೆ ಜನ ಇದ್ದಾರೆ ಅಂತ ಎದ್ದು ನಿಲ್ಲಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಅಭಯದಾನ ವೆರಿ ಇಂಪಾರ್ಟೆಂಟ್ ಒನ್. ಇದ್ದದ್ದನ್ನು ಇಲ್ಲದವರಿಗೆ ಕೊಡುವಂಥದ್ದು ಒಂದು ದಾನ. ಅದಲ್ಲದೆ ಇನ್ನೊಬ್ಬರನ್ನು ಹೆದರಿಸಿ ಬದುಕಬಾರದು ಅಂತ ಹೇಳ್ತಾನೆ. ಯಜ್ಞ ಅಂದರೆ ಯಜ್ಞಗಳು ಇಲ್ಲಿ ಬಹುವಚನ ಬಳಕೆಯಲ್ಲಿದೆ, ಯಜ್ಞಗಳು ಅಂತ ಹೇಳಿ. ಯಾಕೆ, ಯಾವುದದು ಅಂದರೆ ಪ್ರತಿಯೊಬ್ಬರಿಗೂ 5 ಯಜ್ಞಗಳಿವೆ. ಕೃಷ್ಣ ಇದನ್ನು ಹೇಳಿದ್ದಾನೆ 3ನೇ ಅಧ್ಯಾಯದಲ್ಲಿ. ಯಾವುದದು ಅಂದರೆ ದೇವತೆಗಳನ್ನು ಆರಾಧನೆ ಮಾಡೋದು, ಭಗವಂತನನ್ನು ಆರಾಧಿಸೋದು ಮತ್ತು ಭಗವಂತನ ಪರಿವಾರ ಅಂಥೇಳಿ ಆರಾಧನೆ ಮಾಡುವಂಥದ್ದು, ಋಷಿಗಳನ್ನು ಆರಾಧನೆ ಮಾಡುವಂಥದ್ದು, ಋಷಿಗಳು ಕೊಟ್ಟ ಒಂದು ವೇದ ವಾಂಗ್ಮಯದ ಅಧ್ಯಯನ, ಪಿತೃಗಳನ್ನು ಆರಾಧನೆ ಮಾಡುವಂಥದ್ದು 3ನೇದು, ಸೂಕ್ಷ್ಮ ಶರೀರವನ್ನು ನಿಯಮಿಸುವ ಪಿತೃದೇವತೆಗಳಿಗಾಗಿ ಶ್ರಾದ್ದಾದಿ ಕರ್ಮಗಳನ್ನು ಮಾಡುವಂಥದ್ದು, 4ನೇದು ಮನುಷ್ಯರನ್ನು ಆರಾಧನೆ ಮಾಡುವಂಥದ್ದು ಅಂದರೆ ಹಸಿದವರಿಗೆ ಕೊಟ್ಟು ಹಸಿವು ಹೋಗಲಾಡಿಸಿ ಅವರ ಶುಶ್ರೂಷೆ ಮಾಡುವಂಥದ್ದು, 5ನೇದು ಪ್ರಾಣಿ ಪಕ್ಷಿಗಳನ್ನು ಆರಾಧನೆ ಮಾಡುವಂಥದ್ದು, ನಮ್ಮ ಪರಿಸರದಲ್ಲಿರುವಂಥ ಸಮಸ್ತ ಪ್ರಾಣಿಗಳನ್ನು ಆಹಾರ ಇಟ್ಟು ಸಾಕುವಂಥದ್ದು.
ಇದನ್ನೇ ಭಾಗವತದಲ್ಲಿ 11 ಪ್ರತೀಕಗಳಲ್ಲಿ ಕೃಷ್ಣ ಹೇಳಿದ್ದಾನೆ. ಅದೇನು ಅಂತಂದ್ರೆ ನೋಡೋಣಂತೆ. ಮೊದಲನೇದು ಸೂರ್ಯನಲ್ಲಿ ಆರಾಧನೆ, ಸೂರ್ಯ ನಮಸ್ಕಾರ, ಸೂರ್ಯೋಪಸ್ಥಾನ, ಸೂರ್ಯ ಅರ್ಘ್ಯದ ಮೂಲಕ. ಎರಡನೇದು ಅಗ್ನಿ, ಹೋಮ ಹವನಾದಿಗಳ ಮೂಲಕ. ಮೂರನೇದು ಬ್ರಾಹ್ಮಣರಿಗೆ, ಬ್ರಹ್ಮಜ್ಞಾನಿಯನ್ನು ಗೌರವಿಸೋದರ ಮೂಲಕ. ನಾಲ್ಕನೇದು ಗೋವು, ಹುಲ್ಲು ಹಾಕಿ ಪ್ರೀತಿಯಿಂದ ಸಾಕುವುದರ ಮೂಲಕ ಅದಕ್ಕೆ. ಐದನೇದು ವೈಷ್ಣವ, ಅಂದ್ರೆ ವಿಷ್ಣು ಭಕ್ತರನ್ನ ಗೌರವದಿಂದ ನೋಡುವಂಥದ್ದು. ಆರನೇದು ಆಕಾಶ, ಅಂದ್ರೆ ಮೇಲಿರೋ ಆಕಾಶ ಅಲ್ಲ, ಅದು ಸರಿ ಭಗವಂತನಿದ್ದಿದೆ, ಹೃದಯಾಕಾಶದಲ್ಲಿ ಭಗವಂತನನ್ನು ಆರಾಧನೆ ಮಾಡೋ ಮೂಲಕ. ಏಳನೇದು ಯಾವುದಪ್ಪ ಅಂದ್ರೆ ಗಾಳಿ, ನಮ್ಮ ಉಸಿರಿನ ದೇವತೆ ಗಾಳಿ, ಭಗವಂತನ ಅತ್ಯಂತ ಪ್ರೀತಿ ಪಾತ್ರನಾದ ಮುಖ್ಯ ಪ್ರಾಣನ ಪ್ರತೀಕದಲ್ಲಿ ಭಗವಂತನ ಆರಾಧನೆ ಮಾಡೋದ್ರ ಮೂಲಕ. ಎಂಟನೇದು ನೀರು, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ಗೊತ್ತಿದೆ ಅಲ್ವಾ ದಾಸರ ಪದ, ಹಾಗೆ ಅರ್ಘ್ಯ ಕೊಡುವುದರ ಮೂಲಕ. ಒಂಬತ್ತನೇದು ಭೂಮಿ, ಅಂದ್ರೆ ಸ್ತಂಡಿಲಗಳ ಮತ್ತು ಮಂಡಲಗಳ ಮೂಲಕ ಮಾಡುವಂಥ ಪೂಜೆ. ನಾವೀಗ ಹೋಮ ಹವನಗಳನ್ನು ಮಾಡಿದ್ರೆ ಅಥವಾ ಪೂಜಾದಿಗಳನ್ನು ಮಾಡಿದ್ರೆ ಆಚಾರ್ಯಗಳು ಬಂದು ಅಥವಾ ಬೇರೆಯವರು ಮಂಡಲಗಳನ್ನು ಬರೆದು ಅದರ ಮುಖಾಂತರ ಆರಾಧನೆ ಮಾಡ್ತಾರೆ, ಅದನ್ನು ಹೇಳ್ತಾ ಇರುವಂಥದ್ದು ಇಲ್ಲಿ. ಹತ್ತನೆಯದು ಆತ್ಮ, ನನ್ನ ಶರೀರವೇ ಭಗವಂತನ ಮಂದಿರ ಅಂತ ಹೇಳಿ ತಿಳಿಯೋದ್ರ ಮೂಲಕ. 11ನೆಯದು ಸಮಸ್ತ ಚರಾಚರಗಳಲ್ಲಿ, ಅಂದ್ರೆ ಎಲ್ಲರೊಳಗಿರುವ ಕ್ಷೇತ್ರಜ್ಞನನ್ನು ಆರಾಧನೆ ಮಾಡೋದ್ರ ಮೂಲಕ. ಇವೇ ಈ 11 ಯಜ್ಞಗಳು ಭಾಗವತದಲ್ಲಿ ಬಂದಿರುವಂಥದ್ದು. ಜ್ಞಾನದಾನ ಮಾಡಿದಂಥವನು ಮೊದಲನೆಯ ಪೂಜಾರ್ಹನಾಗ್ತಾನೆ, ಸಮಾಜಕ್ಕೆ ಒಳ್ಳೆಯ ಕಾರ್ಯ ಮಾಡಿದವನು ಎರಡನೆಯದಾಗಿ ಪೂಜಾರ್ಹನಾಗ್ತಾನೆ, ನಮಗಿಂತ ಹಿರಿಯನಾದಂಥವನು ಮೂರನೇದಾಗಿ ಪೂಜಾರ್ಹನಾಗ್ತಾನೆ, ಬಾಂಧವ್ಯದಿಂದ ಹಿರಿಯ 4ನೇ ಪೂಜಾರ್ಹನಾಗ್ತಾನೆ, ಶ್ರೀಮಂತ 5ನೇ ಪೂಜಾರ್ಹನಾಗ್ತಾನೆ. ಸೊ ಇಲ್ಲಿ ನೋಡಿ, ಶ್ರೀಮಂತಿಕೆಗೆ ಕೊನೆ ಸ್ಥಾನ ಬಂದಿರುವಂಥದ್ದು. ಹೀಗೆ ಒಳಗಿನ ಸಂಪತ್ತಿಗೆ ಮೊದಲನೇ ಗೌರವ, ಹೊರಗಿನ ಸಂಪತ್ತಿಗೆ ಕೊನೆಯ ಗೌರವ. ನೋಡಿ ಭೀಮಗೀತೆಯಲ್ಲಿ ಎಂಥ ಒಂದು ವಿಚಾರವನ್ನು ತೆಗೆದು ಭೀಮ ಇಡ್ತಾ ಇದ್ದಾನೆ ಅಂತ. ಕೃಷ್ಣ ಏನು ಹೇಳ್ತಾನೆ ಅಂದರೆ ದೇವದ್ವಿಜಗುರು ಪ್ರಾಜ್ಞಾ ಪೂಜನಂ ಅಂತ ಹೇಳ್ತಾನೆ. ಅಂದರೆ ಇಲ್ಲಿ ಬರೀ ಜ್ಞಾನಕ್ಕೆ ಒತ್ತು ಕೊಡ್ತಾ ಇದ್ದಾನೆ ಕೃಷ್ಣ. ದೇವ ಅಂದರೆ ಭಗವಂತನಿಗೆ, ದ್ವಿಜ ಅಂದರೆ 2 ಸಲ ಹುಟ್ಟಿದವನಿಗೆ. ಯಾರದು 2 ಸಲ ಹುಟ್ಟಿದವನು ಅಂದರೆ ವೇದಾಧ್ಯಯನದ ದೀಕ್ಷೆ ತೊಟ್ಟವನಿಗೆ ಅಂತ ಅರ್ಥ. ಗುರು ಅಂದರೆ ಜ್ಞಾನ ನೀಡಿದ ಗುರುವಿಗೆ ಅಂತ. ನೋಡಿ ಜ್ಞಾಪಿಸ್ಕೋಬೇಕು, ದ್ವಿಜ ಅನ್ನೋ ಪದ ಮೊದಲನೇ ಅಧ್ಯಾಯದಲ್ಲಿ ದ್ವಿಜೋತ್ತಮ ಅಂತ ದುರ್ಯೋಧನ ದ್ರೋಣಾಚಾರ್ಯನ ಕರೆದಿದ್ದಾನೆ. ಹಾಗಾಗಿ ದ್ವಿಜ ಅಂದರೆ 2 ಬಾರಿ ಹುಟ್ಟೋದು. 1 ಬಾರಿ ಭೂಮಿಗೆ ಬರೋವಂಥದ್ದು ಹುಟ್ಟೋದು, 2ನೇ ಬಾರಿ ವೇದಾಧ್ಯಯನ ದೀಕ್ಷೆ ತಗೊಂಡಾಗ ಹುಟ್ಟುವಂಥದ್ದು. ವೇದಧಾರಣಂ ಅಂದರೆ ಭಗವಂತನ ವೇದನೆಗೆ ಅರಿವಿಗೆ ಕಾರಣವಾಗುವಂಥದ್ದೇ ವೇದ. ಇತಿಹಾಸ ಪುರಾಣಗಳನ್ನು ಧಾರಣೆ ಮಾಡುವಂಥದ್ದು ಶ್ರವಣ ಮನನ ನಿಧಿಧ್ಯಾಸನಗಳ ಮೂಲಕ. ಆರ್ಜವಂ ಅಂದರೆ ಪ್ರಾಮಾಣಿಕತೆವಾದಂಥ ನಡೆ. ವೇದಾಂತದಲ್ಲಿ ಮುಖವಾಡವಿಲ್ಲ, ಹಾಗಾಗಿ ಏನಿದೆಯೋ ಹಾಗೆ ದಿಟ್ಟ ನಡೆ ನುಡಿಯುವಂಥದ್ದು. ಆಚಾರ್ಯ ಬನ್ನಂಜೆ ಗೋವಿಂದಾಚಾರ್ಯರು ಮಾಡಿದ್ರಲ್ಲ, ನಡೆದ್ರಲ್ಲ, ಹಾಗೆ ಬದುಕು ತೋರಿಸಿದ್ರಲ್ಲ, ಆ ತರಹವಾದಂಥ ನಡೆ ಅದು. ಇವೆಲ್ಲ ಒಟ್ಟು ಧರ್ಮದ ಸಮಷ್ಟಿ. ಭೀಮಸೇನ ಹೇಳೋವಂಥದ್ದು, ಧರ್ಮರಾಜ ಎಲ್ಲಿ ತಪ್ಪಿದ ಧರ್ಮದಿಂದ ಅಂತ ಕೇಳಿದ್ರೆ ಜಗತ್ತಿನಲ್ಲಿರುವ ಎಲ್ರಿಗೂ ಆಧಾರ ಸ್ತಂಭ ಧರ್ಮ. ಆದ್ದರಿಂದ ಧರ್ಮಾತೀತವಾದ ರಾಷ್ಟ್ರ ಅಂದರೆ ಕುಸಿದ ರಾಷ್ಟ್ರ. ಧರ್ಮ ಅಂದರೆ ಭಗವಂತನೇ ಆಗ್ತಾನೆ. ಭಗವಂತನಿಗೆ ಪ್ರಿಯವಾದ, ಭಗವಂತನ ಅನುಗ್ರಹಕ್ಕೆ ಪಾತ್ರವಾದಂಥ ಎಲ್ಲ ನಡೆಯೂ ಧರ್ಮ. ಹಾಗಾಗಿ ಧರ್ಮರಾಜ ಜೂಜನ್ನಾಡ್ದ, ಬೇಡದೇ ಇರುವಂಥದ್ದನ್ನೆಲ್ಲದನ್ನು ಬೇರೆಯವರನ್ನು ಅಡವಿಟ್ಟ. ಇವೆಲ್ಲ ಧರ್ಮ ಒಂದು ಹೇಳುವಂಥ ಡೆಫಿನೇಷನ್ನಲ್ಲಿ ಬರುವಂಥದ್ದಲ್ಲ ಇದು. ಇನ್ನು ಮುಂದೆ ಸನಾತನ ಧರ್ಮ ಅಂತ ನೋಡೋಣ. ಬದಲಾಗದಂತಹ ಸಾರ್ವಕಾಲಿಕ ಧರ್ಮವೇ ಸನಾತನ ಧರ್ಮ. ಈಗೆಲ್ಲ ಏನೇನೋ ಹೇಳಿ ಸನಾತನ ಧರ್ಮ ಅಂದರೆ ಹೊಲಸೆಬ್ಸಿ ಕೂಡಿಸ್ಬಿಟ್ಟಿದ್ದಾರೆ ಆ ಪದಕ್ಕೆ. ಸನಾತನ ಧರ್ಮ ಅಂದರೆ ಕೃಷ್ಣ ಹೇಳುವಂಥದ್ದು, ಭೀಮ ಹೇಳುವಂಥದ್ದು, ಬದಲಾಗದೇ ಇರುವಂಥದ್ದು, ಸಾರ್ವಕಾಲಿಕವಾಗಿ ಒಪ್ಪುವಂಥ ಧರ್ಮ, ಸತ್ಯ ಹೇಳುವಂಥದ್ದು, ಒಬ್ರಿಗೆ ಮೋಸ ಮಾಡದೇ ಇರುವಂಥದ್ದು ಇತ್ಯಾದಿ. ಇದೇ ಸನಾತನ ಧರ್ಮ. ಹಾಗಾಗಿ ಸಾಮಾಜಿಕ ಧರ್ಮ ಮತ್ತು ವೈಯಕ್ತಿಕ ಧರ್ಮ ಸನಾತನ ಧರ್ಮಕ್ಕೆ ವಿರುದ್ಧವಾದಂಥ ಸ್ಮೃತಿಯಲ್ಲಿ ಪರಿಗ್ರಹಿಸಬೇಕಾಗಿಲ್ಲ. ಆದ್ದರಿಂದ ಸನಾತನ ಧರ್ಮಕ್ಕೆ ವಿರುದ್ಧವಾದಂಥ ಸಾಮಾಜಿಕ ಧರ್ಮವನ್ನು ತ್ಯಾಗ ಮಾಡಬೇಕು. ಸನಾತನ ಸಾಮಾಜಿಕ ಧರ್ಮಕ್ಕೆ ವಿರುದ್ಧವಾದಂಥ ವ್ಯಕ್ತಿ ಧರ್ಮವನ್ನು ತ್ಯಾಗ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಏನು ಹೇಳುತ್ತೆ ಅಂದರೆ ಅಹಿಂಸಾರ್ಥಾಯ ಲೋಕಾನಾಂ ಧರ್ಮ ಪ್ರವಚನಂ ಕೃತಂ, ಪ್ರಭವಾರ್ಥಾಯ ಲೋಕಾನಾಂ ಧರ್ಮ ಪ್ರವಚನಂ ಕೃತಂ, ಧಾರಣಾರ್ಥಾಯ ಲೋಕಾನಾಂ ಧರ್ಮ ಪ್ರವಚನಂ ಕೃತಂ ಅಂತ. ಅಂದರೆ ಒಬ್ಬರನ್ನೊಬ್ಬರು ಹಿಂಸೆ ಮಾಡಿ ಬದುಕುವುದು ಧರ್ಮವಲ್ಲ. ಜೀವನದಲ್ಲಿ ಯಾವುದರಿಂದ ಶ್ರೇಯಸ್ಸು ಪಡೆಯಬಹುದೋ ಅದೆಲ್ಲ ಧರ್ಮ. ಲೋಕದಲ್ಲಿ ಪ್ರತಿಯೊಬ್ಬನೂ ಕೂಡ ತನ್ನ ಕಾಲ ಮೇಲೆ ತಾನು ನಿಲ್ಲುವಂತಾಗಬೇಕು. ಹೀಗೆ 3 ವಿಧದಿಂದ ಧರ್ಮದ ವಿಶ್ಲೇಷಣೆ ಭೀಷ್ಮಾಚಾರ್ಯರು ಹೇಳಿಕೊಟ್ರು ಧರ್ಮರಾಯನಿಗೆ. ಧರ್ಮ ಅಂದ್ರೆ ಏನು ಅಂತ ಅನುಶಾಸನ ಪರ್ವದಲ್ಲಿ ಕೊನೆಯಲ್ಲಿ ಭೀಷ್ಮಾಚಾರ್ಯರು ತಮ್ಮ ಭೀಷ್ಮ ಪರ್ವದಲ್ಲಿ ಹೋಗಬೇಕಾದ್ರೆ, ದೇಹ ತ್ಯಾಗ ಮಾಡಬೇಕಾದ್ರೆ
ಇದನ್ನೇ ಧರ್ಮರಾಯನಿಗೆ ಹೇಳಿದ್ದು. ಇದನ್ನು 13 ವರ್ಷಗಳ ಮುಂಚೆನೇ ಭೀಮಸೇನ ಎಲ್ರಿಗೂ ಹೇಳಿದ್ದ. ಹೀಗೆ 3 ವಿಧದಿಂದ ಧರ್ಮಗಳ ವಿಶ್ಲೇಷಣೆ ಭೀಷ್ಮಾಚಾರ್ಯರು ಮಾಡಿದ್ರೆ ಇದು ಮೂಲಭೂತವಾದ ಧರ್ಮದ ಕಾನ್ಸೆಪ್ಟ್ ಇದು. ಇದನ್ನೇ ಭೀಮಸೇನ ಮೊದಲೇ ಹೇಳಿದ್ದಾಗಿದೆ. ಅದರಿಂದ ಈಗಲೇ ಹೋಗಿ ದುರ್ಯೋಧನಗಳ ವಿರುದ್ಧ ಯುದ್ಧ ಮಾಡುವ ಅಂತ ಹೇಳ್ತಾನೆ ಭೀಮಸೇನ. ಇದು ಹೇಗೆ ಅಹಿಂಸೆ ಆಗುತ್ತೆ ಅಂತ ಕೇಳಿದ್ರೆ, ಒಂದು ಕಾಡಿನ ಬಳಿ ಕೆಲವು ಸಂಸಾರಗಳು ವಾಸಿಸ್ತಾ ಇರ್ತವೆ. ಅವರೆಲ್ಲರ ಮನೆಯಲ್ಲೂ ಹಸುಗಳಿರ್ತವೆ ಅನ್ಕೊಳ್ಳಿ, ಎಕ್ಸಾಂಪಲ್ ಹೇಳ್ತಾ ಇರೋವಂಥದ್ದು. ಆ ಕಾಡಿಗೆ ಆಗಾಗ್ಗೆ ಹುಲಿ ಬಂದು ಒಂದೊಂದು ಹಸುವನ್ನು ಹಿಡಿದು ತಿನ್ಕೊಂಡು ಹೋಗ್ತಾ ಇರುತ್ತೆ. ಆ ಹಳ್ಳಿಯ ಜನ ಒಬ್ಬ ಬೇಟೆಗಾರನನ್ನು ಕರೆತಂದು ಆ ಹುಲಿಯನ್ನು ಬೇಟೆ ಆಡಿಸಿ ಕೊಲ್ತಾರೆ. ಇದರಿಂದಾಗಿ ಅನೇಕ ಹಸುಗಳು ಉಳಿದುವು ಅಂತ ಸಂತೋಷ ಪಡ್ತಾರೆ. ಮೇಲ್ನೋಟಕ್ಕೆ ಹುಲಿಯನ್ನು ಕೊಲ್ಲುವುದು ಹಿಂಸೆ ಆದರೂ ಕೂಡ ಅನೇಕ ಹಸುಗಳು ಬದುಕುವಂಥದ್ದು ಇಲ್ಲಿ ಮುಖ್ಯವಾಗುತ್ತೆ. ಅನೇಕರ ಬದುಕು ಒಂದು ಸಾವಿನಿಂದ ಸಾಧ್ಯವಾಗುವುದಾದರೆ ಆ ಒಂದು ಹಿಂಸೆಯು ಧರ್ಮವಾಗಿ ಬಿಡುತ್ತದೆ ಅಂತ ಹೇಳ್ತಾ ಇದ್ದಾನೆ ಭೀಮ ಮತ್ತು ಕೃಷ್ಣ. ಅಹಿಂಸೆಯಾಗಿ ಬಿಡುತ್ತೆ ಅದು. ನಮ್ಮ ಶತ್ರುಗಳು ನಮ್ಮ ಮೇಲೆ ದಾಳಿ ಮಾಡಿದಾಗಲೂ ಅವರನ್ನು ಕೊಲ್ಲದೆ ಇರುವಂಥದ್ದು ಅಥವಾ ಕೊಲ್ಲುವುದು ಹಿಂಸೆ ಅಂತ ಹೇಳಿ ಹಿಂದುಳಿದ್ರೆ ಅವರು ನಮ್ಮನ್ನು ಆಳುವಂಥವ್ರಾಗ್ತಾರೆ. ಇದರಿಂದ ಇಡೀ ದೇಶಕ್ಕೆ ಹಿಂಸೆ ಆಗುತ್ತೆ. ಅದರಿಂದಾಗಿ ಹೇಳ್ತಾ ಇರುವಂಥದ್ದು ಭೀಮ, ಶತ್ರುಗಳ ನಾಶ ಮಾಡುವುದೇ ಅಹಿಂಸೆ, ಅನ್ಯಾಯದ ವಿರುದ್ಧ ಪ್ರತಿಭಟನೆಯೂ ಅಹಿಂಸೆ. ಇಲ್ಲಿ ದುರ್ಯೋಧನನ ಸಾಮ್ರಾಟನಾಗಿ ಇಡೀ ದೇಶವನ್ನು ಶೋಷಣೆ ಮಾಡಬೇಕಂತ ಇದ್ದ. ಹಾಗಾಗಿ ಹೀಗೆ ಸ್ವಂತ ಹಿತಾಸಕ್ತಿಗಾಗಿ ದೇಶದ ಹಿತಾಸಕ್ತಿಯನ್ನು ಬಲಿ ಕೊಡುವಂಥದ್ರಿಂದ ಅವನ ವಿರುದ್ಧ ಹೋರಾಡುವುದೇ ಧರ್ಮ ಆಗಿದೆ ಎನ್ನುತ್ತಿದ್ದಾನೆ ಭೀಮಸೇನ. ಅದು ಕೃಷ್ಣನೂ ಹೇಳಿದ ಮಾತು ಅರ್ಜುನನಿಗೆ ಜ್ಞಾಪಿಸ್ಕೊಳ್ಳಿ. ತನ್ನ ಹಿರಿಯರ ಸಮ್ಮುಖದಲ್ಲಿ ಒಂದು ಹೆಣ್ಣನ್ನು ಸಭೆಗೆ ಕರೆತಂದು ಮಾನಭಂಗ ಮಾಡಲಿಕ್ಕೋಸ್ಕರ ಯತ್ನ ಪಡಿಸುವಂಥ ರಾಜನಾದರೆ ಅಂಥವನು ಯಾವ ಹೆಣ್ಣು ಸರಿಯಾಗಿ ಬದುಕಲು ಬಿಟ್ಟಾನೋ ಆ ರಾಜ್ಯದಲ್ಲಿ ಅವನು. ಅದರಿಂದ ಅಂಥ ದುರ್ಯೋಧನನಿಗೆ ಒಂದು ಶಿಕ್ಷೆ ಕೊಡುವಂಥದ್ದಾದರೆ ಅದು ಅಹಿಂಸೆಯೇ ಆಗುತ್ತೆ, ದೇಶಕ್ಕೆ ಅದು ಅಹಿಂಸೆ ಆಗುತ್ತೆ. ಅದು ಒಂದು ದೊಡ್ಡ ಯಜ್ಞ ಅಂತ ಭೀಮಸೇನ ಹೇಳ್ತಾ ಇದ್ದಾನೆ. ಮುಂದೆ ಜರಾಸಂಧನನ್ನು ಕೊಲ್ಲುವುದರ ಮೂಲಕ 22,800 ರಾಜಕುಮಾರರು, ಎಂಥ ರಾಜಕುಮಾರರವರು, ಇನ್ನೋಸೆಂಟ್ ರಾಜಕುಮಾರರು, ಅಮಾಯಕರು, ಅಂಥವರನ್ನು ಸಾವಿನಿಂದ ಪಾರು ಮಾಡಿದಂತಾಗಿದ್ದಲ್ಲ, ಅದೂ ಕೂಡ ಒಂದು ದೊಡ್ಡ ಧರ್ಮವೇ. ನರಕಾಸುರನನ್ನು ಕೊಲ್ಲೋದ್ರ ಮೂಲಕ 16,100 ಜನ ರಾಜಕುಮಾರಿಯರ ಮಾನ ಉಳಿತಲ್ಲ, ಕೃಷ್ಣ ಮಾಡಿದ್ನಲ್ಲ ಅದು ದೊಡ್ಡ ಹಿಂಸೆ ಅದು. ಹಾಗಾಗಿ ಅಹಿಂಸೆಗಳ ವ್ಯಾಖ್ಯಾನವನ್ನ ಭೀಮಸೇನ ಬಹಳ ವಿಸ್ತಾರವಾಗಿ ಕೊಡ್ತಾ ಇದ್ದಾನೆ. 13 ವರ್ಷಗಳಿಗೂ ಮುಂಚೆನೆ, ಯಾವಾಗ ಭಗವದ್ಗೀತೆ ಉಪದೇಶ ಆಗಕ್ಕೂ 13 ವರ್ಷಗಳ ಮುಂಚೆನೆ ಭೀಮಗೀತೆಯಲ್ಲಿ ಭೀಮಗೀತೆ ಅಂತ ಮಹಾಭಾರತದಲ್ಲಿ ಸ್ಪಷ್ಟವಾಗಿ ಹೆಸರಲ್ಲ, ಆದರೆ ಏನೇನು ಕೃಷ್ಣ ಈಗ ಕುರುಕ್ಷೇತ್ರದಲ್ಲಿ ಹೇಳಿದ್ನೋ ಅದನ್ನೆಲ್ಲ 13 ವರ್ಷಗಳ ಮುಂಚೆ ಧರ್ಮರಾಯನ ಬಳಿ ಮತ್ತೆ ಅವರ ತಮ್ಮಂದ್ರ ಬಳಿ ಹೇಳ್ತಾ ಇದ್ದಾನೆ ಇದನ್ನ. ಹಾಗಾಗಿ ಇಲ್ಲಿಗೆ ಇವತ್ತಿನ ಈ ಒಂದು ಅದ್ಭುತವಾದಂಥ ಭೀಮಗೀತೆಯನ್ನ ಭೀಮಸೇನ ಚಿಂತನವನ್ನು ಇಲ್ಲಿ ಉಪಸಂಹಾರ ಮಾಡೋಣ. ಮುಂದೆ ಭೀಮ ಒಬ್ಬ ಧರ್ಮವೀರ ಮತ್ತೆ ಹೇಗೆ ಅದನ್ನ ಸಮರ್ಥಿಸೋದು ಅನ್ನೋದನ್ನೆಲ್ಲ ನಾಳೆ ದಿನ ಸಿಕ್ಕಾಗ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ಭೀಮಸೇನ ಚಿಂತನವನ್ನ ನನ್ನ ಗುರುಗಳಾದ ಬನ್ನಂಜೆ ಅವರಿಗೆ ಹಾಗೂ ಅವರ ಅಂತರ್ಯಾಮಿಯಾದ ಶ್ರೀಮದ್ ಆಚಾರ್ಯರು ಹಾಗೂ ಕೃಷ್ಣ ಪರಮಾತ್ಮನ ಪಾದಗಳಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇ ಸಜ್ಜನ ಸುಖಿನೋ ಭವಂತು.